ಇತ್ತೀಚೆಗಷ್ಟೇ ಕಳೆದ 2-3 ತಿಂಗಳುಗಳಿಂದ ಏನು ಪಕ್ಷದ ಸಂಘಟನೆಗೆ ಕುರಿತು ಒಂದು ಹೊಸ ವೇಗವನ್ನು ಕೊಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಮದೇ ಆದಂಥ ರೂಪುರೇಷೆಗಳನ್ನ ತಯಾರಿಯನ್ನು ಮಾಡಿಕೊಂಡು ಅದರಲ್ಲೂ ಪಕ್ಷದಲ್ಲಿ ಇರತಕ್ಕಂಥ ಎಲ್ಲ ನಮ್ಮ ಹಿರಿಯ ನಾಯಕರುಗಳ ಒಂದು ಮಾರ್ಗದರ್ಶನದ ಅಡಿ ಜೊತೆಯಲ್ಲಿ ಬಹುಮುಖ್ಯವಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಈ ಒಂದು ಪ್ರಾದೇಶಿಕ ಪಕ್ಷವನ್ನು ಕಟ್ಟಿ ಬೆಳೆಸಿದ್ದಾರೆ. ಬಹುಶಃ ಅವರ ಒಂದು ಶ್ರಮದ ಒಂದು ಪ್ರತಿಫಲ ಜೊತೆಯಲ್ಲಿ ಅವರ ಶ್ರಮವನ್ನು ಗುರುತಿಸಿ ಪಕ್ಷದ ಕಾರ್ಯಕರ್ತರುಗಳು ಅವರ ಜೊತೆಯಲ್ಲಿ ದೀರ್ಘಕಾಲ ಹೆಜ್ಜೆಯನ್ನು ಹಾಕಿದ್ದಾರೆ. ಜೊತೆಯಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಭಾಳ ಕಮ್ಮಿ ಅವಧಿ ಅಧಿಕಾರವನ್ನು ಅನುಭವಿಸಿರ್ತಕ್ಕಂಥದ್ದು. ಏನು 3.5 ವರ್ಷ 3.25 ವರ್ಷ ಅಧಿಕಾರವನ್ನು ಏನು ಕೆಂಪುಕೋಟೆ ಮೇಲೆ ಬಾವುಟವನ್ನು ಆರಿಸಿರ್ತಕ್ಕಂಥ ಏಕೈಕ ಕನ್ನಡಿಗ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಪ್ರಧಾನಮಂತ್ರಿಗಳಾಗಿ, ಮುಖ್ಯಮಂತ್ರಿಗಳಾಗಿ, ನೀರಾವರಿ ಸಚಿವರಾಗಿ, PWD ಮಂತ್ರಿಗಳಾಗಿ ಅನೇಕ ಕೊಡುಗೆಗಳು ಇವತ್ತು ನಮ್ಮ ರಾಜ್ಯಕ್ಕೆ ಮತ್ತು ನಮ್ಮ ರಾಷ್ಟ್ರಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಇದನ್ನು ಗುರುತಿಸಿ ವಿಶೇಷವಾಗಿ ನಮ್ಮ ರಾಜ್ಯದ ಪ್ರತಿಯೊಬ್ಬ ಕನ್ನಡಿಗನೂ ಕೂಡ ಇವತ್ತು ಈ ಪ್ರಾದೇಶಿಕ ಪಕ್ಷವನ್ನು ಹಲವಾರು ದಶಕಗಳಿಂದ ನಮ್ಮ ಜೊತೆಯಲ್ಲಿ ನಿಂತು ಬೆಳೆಸಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ನಮಗೆ ಬರುವಂಥ 41 ವಿಧಾನಸಭಾ ಕ್ಷೇತ್ರಗಳೇನಿದೆ, ಬಹುಶಃ ಹಳೆ ಮೈಸೂರು ಪ್ರಾಂತ್ಯಕ್ಕೆ JDS ಪಕ್ಷ ಅತಿ ಹೆಚ್ಚು ರಾಜಕೀಯವಾಗಿ ಒಂದು ಶಕ್ತಿಯನ್ನು ಇದ್ದರೂ ಕೂಡ ಕಲ್ಯಾಣ ಕರ್ನಾಟಕಕ್ಕೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ನೀರಾವರಿ ವಿಚಾರವಾಗಿ ಕೊಟ್ಟಿರ್ತಕ್ಕಂಥ ಕೊಡುಗೆ ಅಷ್ಟೇ ಅಲ್ಲ, ಅದರ ಮುಂದುವರೆದ ಭಾಗವಾಗಿ ಸನ್ಮಾನ್ಯ ಕುಮಾರಣ್ಣ ಅವರು ರಾಜ್ಯದ ಮುಖ್ಯಮಂತ್ರಿಗಳಾದಾಗ 2ನೇ ಬಾರಿ ರೈತರ ಸಾಲವನ್ನು ಮನ್ನಾ ಮಾಡಬೇಕು ಅಂತಕ್ಕಂಥ ದೃಢವಾದಂಥ ಒಂದು ತೀರ್ಮಾನಕ್ಕೆ ಬಹುಶಃ ಭಾಳಷ್ಟು ಜನ ಕೇಳ್ಬೋದು ನಮ್ಮ ಭಾಗಕ್ಕೆ ಏನು ಮಾಡಿದ್ದಾರೆ ಅಂತಕ್ಕಂಥದ್ದು. ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ವಿರೋಧಿಗಳ ಪ್ರಶ್ನೆ ಮಾಡ್ತಾರೆ. ಆದರೆ ರೈತರ ಸಾಲವನ್ನು ಮನ್ನಾ ಮಾಡಿದ್ದು ಯಾವುದೋ ಒಂದು ಸಮುದಾಯದ ರೈತರಿಗೋಸ್ಕರ ಅಲ್ಲ, ಅಥವಾ ಯಾವುದೋ ಕೇವಲ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಮಾಡಿರ್ತಕ್ಕಂಥ ರೈತರ ಸಾಲ ಮನ್ನಾ ಅಲ್ಲ. ಸಾಲ ಮನ್ನಾ ಆಗಿರ್ತಕ್ಕಂಥದ್ದು ಸಂಪೂರ್ಣ ರೈತರು ಏನು ಸಹಕಾರಿ ಬ್ಯಾಂಕ್ಗಳು, ನ್ಯಾಷನಲೈಸ್ಡ್ ಬ್ಯಾಂಕ್ಗಳಲ್ಲಿ ಸಾಲವನ್ನು ಮಾಡಿದ್ರು, ಆ ಸಾಲದ ಹೊರೆಗೆ ಸಾಕಷ್ಟು ರೈತರು ಏನು ಸಾಲವನ್ನು ತೆಗೆದುಕೊಂಡಿದ್ರು, ಆ ಸಾಲದ ಒಂದು ಭಾರದಿಂದ ಅವರು ಆ ಸಾಲವನ್ನು ತೀರಿಸಲಿಕ್ಕೆ ಆಗದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ರೈತ ಕುಟುಂಬಗಳು 2013 ಹಾಗೂ 2018 ಮಧ್ಯೆ ಇದೇ ಕಾಂಗ್ರೆಸ್ನ ಸರ್ಕಾರ ಇತ್ತು.